ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇಷ್ಟು ದಿನ ಜನರ ಮನಸ್ಸು ಗೆದ್ದವರು ಈಗ ವಿಲನ್ಗಳಂತೆ ಆಗ್ತಾ ಇದ್ದಾರೆ. ಈ ಹಿಂದೆ ವಿಲನ್ಗಳ ರೀತಿ ಕಾಣಿಸ್ಕೊಂಡವರು ಈಗ ಹೀರೋಗಳಾಗಿದ್ದಾರೆ. ಇದೇ ಅಲ್ವಾ ಬಿಗ್ ಬಾಸ್ ನ ವೈಶಿಷ್ಟ್ಯ. ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೇ ಮುಖವಾಡದ ಆಟ ಆಡೋದಿಕ್ಕೆ ನೋಡಿದ್ರು ಒಂದಲ್ಲ ಒಂದು ದಿನ ಹೊರ ಬರಲೇಬೇಕು. ಮುಖವಾಡ ಕಳಚಿ ತಮ್ಮ ವ್ಯಕ್ತಿತ್ವವನ್ನ ಜನರಿಗೆ ತೋರಿಸಲೇಬೇಕು. ಇದು ಬಿಗ್ ಬಾಸ್ ಮನೆಯ ತಾಕತ್ತು ಬಿಡಿ. ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಅಚ್ಚರಿಯ ಪ್ರಸಂಗ ನಡೆದಿದೆ. ಮೊದಲೆಲ್ಲ ಹೀರೋ ಅನ್ಸ್ಕೊಂಡವರು ಈಗೀಗ ಕಂಪ್ಲೀಟ್ ಆಗಿ ವಿಲನ್ಗಳಂತಾಗಿದ್ದಾರೆ. ನೋಡೋರ ದೃಷ್ಟಿಯಲ್ಲಿ ಇವರನ್ನ ಮೊದಲು ಮನೆಯಿಂದ ಹೊರ ಕಳಿಸಲಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಇದಕ್ಕೆ ಕಾರಣ ಅವರೇ ಮಾಡಿಕೊಂಡ ಸ್ವಯಂ ಕೃತ ಅಪರಾಧ. ಇದರಲ್ಲಿ ಮೊದಲನೆಯವರು ರಘು ಬಿಗ್ ಬಾಸ್ ಮನೆಗೆ ಬಂದ 3-4 ಜನರ ಪಾಲಿನ ಹೀರೋ ಆಗಿದ್ರು. ಕಳೆದ ವಾರದವರೆಗೂ ರಘುರನ್ನ ಜನ ನೋಡ್ತಾ ಇದ್ದ ರೀತಿನೇ ಬೇರೆ ಬಿಡಿ. ಅದರಲ್ಲೂ ರಘು ಹಾಗೂ ಗಿಲ್ಲಿ ಜೋಡಿಯನ್ನ ಹಾಡಿ ಹೊಗಳ್ತಾ ಇದ್ರು. ಇವರಿಬ್ಬರ ಜೋಡಿ ಫಿನಾಲೆವರೆಗೂ ಹೋಗಬೇಕು. ಇವರಿಬ್ಬರನ್ನ ಇಡೀ ಕರುನಾಡಿನ ಜನ ಫಿನಾಲೆಯಲ್ಲಿ ನೋಡಬೇಕು ಅಂತ ಹರಸಿ ಹಾರೈಸ್ತಾ ಇದ್ರು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕರುನಾಡಿನ ಜನರಿಗೆ ಇವರಿಬ್ರು ಇಷ್ಟ ಆಗಿದ್ರು. ರಘು ಕೂಡ ಇದಕ್ಕೆ ತಕ್ಕಂತೆ ಇದ್ರು. ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನೇ ಎದುರು ಹಾಕೊಂಡ್ರು ತನ್ನ ಗೆಳೆಯ ಅನ್ಸ್ಕೊಂಡ ಗಿಲ್ಲಿಯನ್ನ ಬಿಟ್ಕೊಡ್ತಾ ಇರ್ಲಿಲ್ಲ. ಯಾರು ಎಷ್ಟೇ ವಿರೋಧ ಮಾಡಿದ್ರು ಗಿಲ್ಲಿ ಸ್ನೇಹ ಕಳೆದ್ಕೊಂಡಿರ್ಲಿಲ್ಲ. ಹೀಗಾಗಿ ಇವರ ಜೋಡಿ ಮೇಲೆ ಯಾರ ಕಣ್ಣು ಬೀಳದಿರಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕ್ತಾ ಇದ್ರು. ಆದ್ರೆ ಈಗ ರಘು ಕಂಪ್ಲೀಟ್ ಬದಲಾಗಿ ಹೋಗಿದ್ದಾರೆ. ಇವರೇನ 3-4 ವಾರದಿಂದ ಇದ್ದ ರಘು ಅನ್ನೋ ಲೆವೆಲ್ಗೆ ಬದಲಾಗಿದ್ದಾರೆ. ಗಿಲ್ಲಿ ಕಂಡ್ರೆ ಉರಿದುರಿದು ಬೀಳ್ತಾ ಇದ್ದಾರೆ. ಎಲ್ಲೋ ಯಾವುದೋ ಮೂಮೆಂಟ್ ನಲ್ಲಿ ಮಾಡ್ತಾ ಇದ್ದ ಕಾಮಿಡಿಯನ್ನೇ ಇಟ್ಕೊಂಡು ರಘು ಜಿದ್ದಿಗೆ ಬಿದ್ದಿದ್ದಾರೆ. ಗಿಲ್ಲಿಯನ್ನ ಕಂಡ್ರೆ ಶತ್ರುವಂತೆ ಕಾಣ್ತಾರೆ. ಮೊದಲು ರಘು ಬಿಗ್ ಬಾಸ್ ಮನೆಗೆ ಬಂದಾಗ ಶತ್ರುವಿನಂತೆ ಕಂಡಿದ್ದೆ ಅಶ್ವಿನಿ ಗೌಡ. ಆಮೇಲೆ ಇವರಿಬ್ಬರ ಮಧ್ಯೆ ಭಾರಿ ದೊಡ್ಡ ಜಗಳ ಆಗಿತ್ತು. ಆದ್ರೆ ಈಗ ಇವರೇ ಸ್ನೇಹಿತರಂತಾಗಿದ್ದಾರೆ. ಆದ್ರೆ ಇಷ್ಟು ದಿನ ಸ್ನೇಹಿತರಂತಿದ್ದ ಗಿಲ್ಲಿ ರಘು ಶತ್ರುಗಳಾಗಿದ್ದಾರೆ. ರಘು ಅವರ ಈ ವರ್ತನೆಯಿಂದ ವೀಕ್ಷಕರು ಕೂಡ ವಿಲನ್ ರೀತಿ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಇವರ ಬೆನ್ನಲ್ಲೇ ಮತ್ತೊಬ್ಬ ಸ್ಪರ್ಧಿ ಕೂಡ ಇದೇ ರೀತಿ ಬದಲಾಗಿದ್ದಾರೆ. ಅವರೇ ರಕ್ಷಿತಾ ಶೆಟ್ಟಿ. ರಕ್ಷಿತಾ ಆಟ ಅಂದ್ರೆ ಈಗ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಇರಿಟೇಟ್ ಅನ್ಸೋದಕ್ಕೆ ಶುರುವಾಗಿದೆ. ಹೀಗಾಗಿ ಈ ವಾರ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಖಾಯಂ ಆಗಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು 3 ಸ್ಪರ್ಧಿಗಳು ಮಾತ್ರ. ಒಂದು ಗಿಲ್ಲಿ, ಇನ್ನೊಂದು ಅಶ್ವಿನಿ, ಮೂರನೆಯವರು ರಕ್ಷಿತಾ. ಈ 3 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ರಿಯಲ್ ಎಂಟರ್ಟೈನರ್ ಆಗಿ ಗುರುತಿಸಿಕೊಂಡಿದ್ರು. ಅದರಲ್ಲೂ ಬಿಗ್ ಬಾಸ್ ಶುರುವಾದ 3-4 ವಾರ ಬರೀ ರಕ್ಷಿತಾರದ್ದೇ ಚರ್ಚೆ. ರಕ್ಷಿತಾ ಬಿಗ್ ಬಾಸ್ ಮನೆಯ ಅತಿ ಕಿರಿಯ ಸದಸ್ಯೆ ಅಂತಾನೋ ಅಥವಾ ಇನ್ಯಾವ ಕಾರಣಕ್ಕೋ ಗೊತ್ತಿಲ್ಲ, ರಕ್ಷಿತಾರನ್ನೇ ಟಾರ್ಗೆಟ್ ಮಾಡಿ ಕಿರಿಕ್ ಶುರು ಮಾಡ್ತಾ ಇದ್ರು. ಇದರಿಂದಾಗಿ ವಿಲನ್ ಆಗಿದ್ದು ಅಶ್ವಿನಿ, ಹೀರೋ ರೇಂಜ್ಗೆ ಗುರುತಿಸಿಕೊಂಡಿದ್ದು ರಕ್ಷಿತಾಗೆ ಕನ್ನಡ ಮಾತನಾಡೋದಿಕ್ಕೆ ಬರಲ್ಲ. ಹುಟ್ಟಿ ಬೆಳೆದಿದ್ದು ಇಲ್ಲಲ್ಲ. ರಕ್ಷಿತಾ ಮಾತನಾಡ್ತಾ ಇದ್ದ ಅರ್ಧಂಬರ್ಧ ಕನ್ನಡವನ್ನೇ ಬಿಗ್ ಬಾಸ್ ನೋಡೋ ವೀಕ್ಷಕರು ಇಷ್ಟಪಡ್ತಾ ಇದ್ರು. ಅದೇನೇ ಆಗ್ಲಿ, ರಕ್ಷಿತಾರನ್ನ ಈ ಬಾರಿ ಫಿನಾಲೆಯಲ್ಲಿ ನೋಡ್ಲೇಬೇಕು. ಕೊನೆಯಲ್ಲಿ ಸುದೀಪ್ ಅವರ ಒಂದು ಕೈಯಲ್ಲಿ ಗಿಲ್ಲಿ ಇದ್ರೆ ಇನ್ನೊಂದು ಕೈಯಲ್ಲಿ ರಕ್ಷಿತಾ ಇರಬೇಕು ಅಂತ ಇಷ್ಟಪಟ್ಟಿದ್ರು. ರಕ್ಷಿತಾ ಅಂದ್ರೇನೆ ಗೊತ್ತಿರದ ಜನ ಕೂಡ ರಕ್ಷಿತಾರನ್ನ ಮನಸಾರೆ ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾಗೆ ಅವಮಾನ ಆದ್ರೆ ನಮ್ಮ ಮನೆ ಮಗಳಿಗೆ ಅವಮಾನ ಆಗ್ತಿದೆಯೇನೋ ಅನ್ನೋ ರೇಂಜ್ಗೆ ಫೀಲ್ ಮಾಡ್ತಾ ಇದ್ರು. ಆದ್ರೆ ಈಗ ಎಲ್ಲವೂ ಬದಲಾಗಿ ಹೋಗಿದೆ. ರಕ್ಷಿತಾ ಅವರ ಆಟದ ವೈಖರಿ ನೋಡಿ ಬಿಗ್ ಬಾಸ್ ವೀಕ್ಷಕರೇ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ರಕ್ಷಿತಾ ಕೊಡ್ತಾ ಇರೋ ಕಾರಣಗಳು, ದಿನಕ್ಕೊಮ್ಮೆ ಬದಲಾಗೋ ಇವರ ವ್ಯಕ್ತಿತ್ವ ನೋಡೋರ ದೃಷ್ಟಿಯಲ್ಲಿ ವಿಲನ್ ರೀತಿ ಮಾಡಿದೆ. ಅದರಲ್ಲೂ ಕಳೆದ ವಾರ ಕಿಚ್ಚನ ಮುಂದೆ ಒಂದು ಮಾತು ಹೇಳಿದ್ರು, ನಾನು ದಿನಕ್ಕೊಮ್ಮೆ ನನ್ನ ವ್ಯಕ್ತಿತ್ವದ ಆಟವನ್ನ ಬದಲಿಸಿಕೊಳ್ತೀನಿ ಅಂದಿದ್ರು. ಅದರಲ್ಲೂ ತಮ್ಮ ಜೊತೆಗಿದ್ದವರನ್ನೇ ಟಾರ್ಗೆಟ್ ಮಾಡೋ ರಕ್ಷಿತಾ ಅವರ ವ್ಯಕ್ತಿತ್ವ ಬಿಗ್ ಬಾಸ್ ನೋಡೋ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಹೀಗಾಗಿ ಈ ವಾರ ರಕ್ಷಿತಾ ಹೊರ ಹೋಗೋದು ಖಾಯಂ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗಿರೋ ರಕ್ಷಿತಾ ಈ ವಾರ ಬಿಗ್ ಬಾಸ್ ಜರ್ನಿಯನ್ನ ಅಂತ್ಯ ಮಾಡಲಿದ್ದಾರೆ.
ಆತ್ಮಿಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.